ಈ ಸಲ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆಗೆ ಅಂತಾನೆ ಗವರ್ನಮೆಂಟ್ 5,300 ಕೋಟಿ ಎತ್ತಿಡ್ತು. ಈ ದುಡ್ಡನ್ನ ನಾವು ನಿಗಮಗಳಿಗೆ ಕೊಡ್ತೀವಿ ಅಂತ. ಎತ್ತಿಟ್ಟ ದುಡ್ಡು ಎಲ್ಲಿಗೂ ಹೋಗಿಲ್ಲ. ಏನಕ್ಕಂದ್ರೆ ನಿಗಮಗಳಿಗೆ ಬಾಕಿ ಉಳಿಸ್ಕೊಂಡಿರೋದ್ರ ಬಗ್ಗೆ ಸರ್ಕಾರನೇ ಒಪ್ಕೊಳ್ತಾ ಇದೆ. ಸೊ ಅಲ್ಲಿ ಯಾರ ಪ್ರಾಬ್ಲಮ್ ಇದು? ನೀವು ಅಲ್ಲಿ ದುಡ್ಡನ್ನು ಘೋಷಣೆ ಮಾಡ್ತೀರಿ ಬಜೆಟ್ನಲ್ಲಿ 51,000 ಕೋಟಿ ಈ ಸಲ ಗ್ಯಾರಂಟಿಗೆ ಎತ್ತಿಡ್ತಿದ್ದೀವಿ ಅಂತ ಹೇಳಿದ್ರು. 51,000 ಕೋಟಿಲಿ ಈಗ ನಿಮ್ಗೊಂದು ಬ್ರೇಕ್ ಡೌನ್ ಕೊಡ್ತೀವಿ ನಾವು, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ. 51,000 ಕೋಟಿನಲ್ಲಿ ಶಕ್ತಿ ಯೋಜನೆ ಚೆನ್ನಾಗಿ ಹೋಗ್ಲಿ ಅನ್ನೋ ಕಾರಣಕ್ಕೆ 5,300 ಕೋಟಿ ಎತ್ತಿಟ್ಟ ದುಡ್ಡನ್ನ ನಿಗಮಗಳಿಗೆ ಕೊಟ್ಟಿಲ್ಲ. ಇದು ಪ್ರಾಬ್ಲಮ್, ಸ್ಪೆಂಡ್ ಮಾಡಿಲ್ಲ. ಈಗ ನಿಮಗೆ ಒಂದು ಸ್ಲ್ಯಾಬ್ ತೋರಿಸ್ತಾ ಇದ್ದೀವಿ. 2023-24ನೇ ವರ್ಷದಲ್ಲಿ KSRTCಗೆ ಸರ್ಕಾರ ಬಾಕಿ ಉಳಿಸ್ಕೊಂಡ ಅಮೌಂಟು ನೀವೀಗ TV ಸ್ಕ್ರೀನಲ್ಲಿ ನೋಡ್ತಾ ಇರೋದು 452.62 ಕೋಟಿ ರೂಪಾಯಿ. BMTCಗೂ 205.43 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಬರೀ 2 ನಿಗಮಗಳಿಗಲ್ಲ, ಟೋಟಲ್ ಆಗಿ 4 ನಿಗಮಗಳಲ್ಲಿ ಇದೇ ಕತೆ. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಸರ್ಕಾರದಿಂದ 283.91 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಸರ್ಕಾರದಿಂದ 238.66 ಕೋಟಿ ರೂಪಾಯಿ ಒಂದು ವರ್ಷದ ಲೆಕ್ಕ ನಾವು ನಿಮಗೆ ಕೊಟ್ಟಿದ್ದು. ಇದು 23-24 ಆಗೋಗಿದೆ, ಈ ಫೈನಾನ್ಷಿಯಲ್ ಇಯರ್ ಆಗೋಗಿದೆ. ಟೋಟಲ್ ಆಗಿ ಆ ಫೈನಾನ್ಷಿಯಲ್ ಇಯರ್ನಲ್ಲೇ 1,080.62 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ಹೊರೆಯನ್ನು ಹೊರೋದಕ್ಕಾಗತ್ತಾ ನಿಗಮಗಳಿಗೆ? ನಿಗಮಗಳನ್ನ ICUಗೆ ಸೇರಿಸುವಂತಹ ಕೆಲಸ ಆಗ್ತಿದೆ. ಪ್ರೇಮ್ ಹೇಳ್ತಾರೆ ಈಗ 2024-25ರಲ್ಲಿ ಏನಾಗಿದೆ ಅಂತ. ಅದರ ಅಂಕಿ ಅಂಶವನ್ನು ಕೂಡ ನಾವು ನಿಮ್ಮ ಮೇಲೆ ಸ್ಕ್ರೀನ್ ಮೇಲೆ ಇಟ್ಟಿರುವಂತಹದ್ದು. KSRTC ನಿಗಮಕ್ಕೆ 495 ಕೋಟಿ ರೂಪಾಯಿಯನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥದ್ದು. ಅದೇ BMTC ಸಂಸ್ಥೆಗೆ 194.78 ಕೋಟಿ ರೂಪಾಯಿಯನ್ನ ಹಣ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಈ ಅಂಕಿ ಅಂಶಗಳಲ್ಲಿ ಆದಂತಹ ಬದಲಾವಣೆಯನ್ನು ನೀವು ಗಮನಿಸಬಹುದು. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮ ನೋಡಿ 275.55 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದಲ್ಲಿ 204.32 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇರುವಂಥದ್ದು. ಒಟ್ಟು 1,170.45 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ 2024-25. ಅದೇ 2023-24 ಕಂಪೇರ್ ಮಾಡಿದರೆ ಹತ್ತತ್ರ 100ರಿಂದ 200 ಕೋಟಿ ಹೆಚ್ಚುವರಿಯಾಗಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಒಂದು ಕಡೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದು ಮುಳುಗ್ತಾ ಇರುವಂತಹ ಸಾರಿಗೆ ಸಂಸ್ಥೆಯನ್ನು ಮೇಲಕ್ಕೆತ್ತೀವಿ ಅಂತ ಹೇಳಿ ಇದೇ ಸರ್ಕಾರ ಹೇಳಿತ್ತು. ಈಗ ದುಡ್ಡು ಕೊಡದೇನೆ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಈಗ ಆರ್ಥಿಕ ವರ್ಷ 2025-26 ಇದಿನ್ನೂ ಮುಗಿದಿಲ್ಲ. ಸೊ ನವೆಂಬರ್ ಅಂತ್ಯದ ತನಕ ಬಾಕಿ ಲೆಕ್ಕ ಹೇಳ್ತಾ ಇದೀವಿ ನಿಮಗೆ. KSRTC ನಿಗಮಕ್ಕೆ 631.73 ಕೋಟಿ ರೂಪಾಯಿಯಷ್ಟು ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. BMTCಗೂ ಅಷ್ಟೇ ಬಾಕಿ ಉಳಿಸ್ಕೊಂಡಿರೋದು ಕಾಣಿಸ್ತಾ ಇದೆ 310.6 ಕೋಟಿ ರೂಪಾಯಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸರ್ಕಾರಿ ನೌಕರರು ಅಥವಾ ಸಾರಿಗೆ ನೌಕರರು ಯಾಕೆ ಗ್ರಾಚ್ಯುಟಿ ಸಿಗ್ತಿಲ್ಲ, ಯಾಕೆ ನಮಗೆ ಸಂಬಳ ಸಿಗ್ತಿಲ್ಲ ಅಂದರೆ ದುಡ್ಡು ಕೊಡ್ತಿಲ್ಲ ಸರ್ಕಾರ. ಇನ್ನು ಹೆಂಗೆ ಮೇಂಟೈನ್ ಮಾಡುತ್ತೆ ನಿಗಮಗಳು? ಪ್ರಾಬ್ಲಮ್ ಇಲ್ಲಿರೋದು, ಮೂಲ ಪ್ರಾಬ್ಲಮ್ ಇದು. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ 428.64 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 284.43 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದೆ. ಟೋಟಲ್ ಆಗಿ ನಿಮಗೆ ನಾವು 3 ವರ್ಷದ ಲೆಕ್ಕನ ತಗೊಂಡ್ರು ಕೂಡ 2.5 ವರ್ಷದಲ್ಲಿ 4,000 ಕೋಟಿಯಷ್ಟು ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದು ಹೆಂಗಿದು ಲೆಕ್ಕ ಅಂತ ನೀವು ಕೇಳ್ಬೋದು. ಒಂದು ಮಹಿಳೆ ಫಾರ್ ಎಕ್ಸಾಂಪಲ್ಲು KSRTC ಬಸ್ ಹತ್ಕೊಂಡು ಮಂಗಳೂರಿಗೆ ಹೋಗ್ತಾರೆ ಅನ್ಕೊಳ್ಳಿ. ಟಿಕೆಟ್ ಹರಿದಿರ್ತಾನಲ್ಲ ಕಂಡಕ್ಟರು, 300 ರೂಪಾಯಿ 400 ರೂಪಾಯಿ ಟಿಕೆಟ್ ದುಡ್ಡು ಹರಿದಿರ್ತಾರೆ. ನಿಗಮಕ್ಕೆ ಲೆಕ್ಕ ತೋರಿಸಿರ್ತಾರೆ ಇಷ್ಟಿಷ್ಟು ಜನ ಓಡಾಡಿದ್ದಾರೆ ಅಂತ. ಹರಿದಿರೋ ಟಿಕೆಟ್ನ ದುಡ್ಡನ್ನು ಕೊಡಬೇಕಾಗಿದ್ಯಾರು? ಸರ್ಕಾರ. ಅವ್ರು ಕೊಡ್ತಿಲ್ಲ. ಪ್ರಾಬ್ಲಮ್ ಇಲ್ಲಿರೋದು. ಹಾಗಾದರೆ ಸರ್ಕಾರದಿಂದ ಶಕ್ತಿ ಹಣ ಬಾಕಿ 2.5 ವರ್ಷಗಳಲ್ಲಿ ಉಳಿಸಿಕೊಂಡಂತಹ ಟೋಟಲ್ ಬ್ಯಾಲೆನ್ಸ್ ಎಷ್ಟು? ಅದರ ಡೀಟೇಲ್ಸ್ ಕೂಡ ನಿಮ್ಮ ಮುಂದೆ ಇದೆ. KSRTC ನಿಗಮಕ್ಕೆ 1,580.15 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. BMTC ಸಂಸ್ಥೆಗೆ 710.81 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮಕ್ಕೆ 988.1 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 727.41 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಒಟ್ಟು ಬಾಕಿ ಎಷ್ಟು ಅಂದರೆ 4,006.47 ಲಕ್ಷ ರೂಪಾಯಿ ಹಣವನ್ನು ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆಗಾಗಿಯೇ ರಾಜ್ಯ ಸರ್ಕಾರ ಕೊಡಬೇಕಿದೆ. ಸ್ವತಃ ಸಾರಿಗೆ ಸಚಿವರೇ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಪಂಚ ಗ್ಯಾರಂಟಿಗಳನ್ನು ಯಾವಾಗ ಅನುಷ್ಠಾನಕ್ಕೆ ತಂದ್ರೂ ಅವಾಗೇ ಈ ರೀತಿಯ ಒಂದು ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು.
ಇದನ್ನು ಹೇಗೆ ನಿಭಾಯಿಸ್ತಾರೆ, ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂಥೇಳಿ ಹಂತ ಹಂತವಾಗಿ ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿಗಳು ಹೊಣೆ ಆಗ್ತಾ ಇದ್ದಾವೆ ಅನ್ನೋದು ಈ ಅಂಕಿಅಂಶಗಳು ತೋರಿಸ್ತಾ ಇದೆಯಾ ಅಂಥೇಳಿ. ಪ್ರೇಮ್, ಖಂಡಿತವಾಗ್ಲು ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇದೆ, ಸರ್ಕಾರ ಬಂದಾಗಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1 ಲಕ್ಷ ಕೋಟಿಗಳಷ್ಟು ಹಣವನ್ನ ಖರ್ಚು ಮಾಡಿದೀವಿ ಅಂತ. ಪ್ರತಿಯೊಂದು ಬಾರಿನೂ ಕೂಡ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳುವಂತ ಸಲುವಾಗಿ, ಅಂದ್ರೆ ಸರ್ಕಾರದ ವಿಚಾರವಾಗಿ ಡಿಫೆಂಡ್ ಮಾಡ್ಕೊಳ್ಳುವಂತ ಸಲುವಾಗಿ ಮೊದಲೇ ಮುಲ್ಲೆಗೆ ಬರುವಂತದ್ದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯವರು ನಮ್ಮ ಗ್ಯಾರಂಟಿಯನ್ನ ಕಾಪಿ ಮಾಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡಿಕೊಂಡು ಹೆಗಲು ಮೇಲೆ ಬೆಂತಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರು. ಈಗ ಇರುವಂತ ವಿಚಾರ, ಹೌದು ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ಅನುಕೂಲ ಆದರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅಂಕಿಅಂಶಗಳಿಂದ ಗೊತ್ತಾಗ್ತಿದೆ. ಅದು ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ಮೊದಲಿಗೆ ಅನುಷ್ಠಾನ ಮಾಡಿದ್ದು ಶಕ್ತಿ ಯೋಜನೆ. ಈಗ ಇದುವರೆಗೂ ಸುಮಾರು 650 ಕೋಟಿಗಳಷ್ಟು ಮಹಿಳೆಯರು ಈ ಒಂದು ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಸರ್ಕಾರ ಹೇಳಿತ್ತು, ನೀವು ಉಚಿತವಾಗಿ ಟಿಕೆಟ್ ಅನ್ನ ಹರಿಬೇಕು, ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ ಅನ್ನುವಂಥದ್ದನ್ನ ಇದು ಒಪ್ಪಂದ ಆಗಿತ್ತು. ಈಗ ಸಿಕ್ಕಿರುವಂತಹ ಅಂಕಿಅಂಶಗಳು ಸ್ವತಃ ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸುಮಾರು 4,000 ಕೋಟಿಗಳಷ್ಟು ಸರ್ಕಾರ ಸಾರಿಗೆ ಇಲಾಖೆಗೆ ಬಾಕಿಯನ್ನು ಉಳಿಸಿಕೊಂಡಿದೆ. ಅದು 2023ರಿಂದ ಇಟ್ಕೊಂಡು 2025 ನವೆಂಬರ್ ವರೆಗೂ ಕೂಡ ಪ್ರತಿ ವರ್ಷನೂ ಕೂಡ ಅವರೇಜ್ ಆಗಿ 1,100 ಕೋಟಿಗಳಷ್ಟು ಬಾಕಿಯನ್ನ ರಾಜ್ಯ ಸರ್ಕಾರ ಉಳಿಸಿಕೊಂಡಿದೆ. ಈ ವರ್ಷ 1,600 ಕೋಟಿಗೂ ಹೆಚ್ಚು ಹಣವನ್ನ ಬಾಕಿ ಉಳಿಸಿಕೊಂಡಿದೆ. ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಸ್ಪಷ್ಟ. ದುಡ್ಡಿದ್ದಿದ್ರೆ ಈಗಾಗಲೇ ಆ ಸಾರಿಗೆ ಇಲಾಖೆಗೆ ರಿಲೀಸ್ ಮಾಡಬಹುದಾಗಿತ್ತು. ಕಳೆದ 2.5 ವರ್ಷಗಳಿಂದನೂ ಕೂಡ ಹಣ ಬಿಡುಗಡೆ ಮಾಡದೇ ಇರೋದ್ರಿಂದ ಒಂದ್ ಕಡೆ ಸರ್ಕಾರದ ಬಳಿ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದೆ. ಮತ್ತೊಂದು ಕಡೆ ಆ ಸರ್ಕಾರದ ಮಾತನ್ನ ನೆಚ್ಚಿಕೊಂಡು ಸಾರಿಗೆ ಇಲಾಖೆ ಉಚಿತವಾಗಿ ಟಿಕೆಟ್ ಅನ್ನ ಹರಿದಿತ್ತು. ಈಗ ಸರ್ಕಾರವೂ ದುಡ್ಡು ಕೊಟ್ಟಿಲ್ಲ, ಸಾರಿಗೆ ನಿಗಮವೂ ಕೂಡ ನಷ್ಟದಲ್ಲಿದೆ. ಹೀಗಾಗಿ ಸಾರಿಗೆ ಈಗಿರುವಂತಹ ನಷ್ಟದ ಜೊತೆಗೆ ಸರ್ಕಾರ ಹಣವನ್ನ ಬಿಡುಗಡೆ ಮಾಡದೇ ಇರೋದ್ರಿಂದ ಮತ್ತಷ್ಟು ಸಂಕಷ್ಟಕ್ಕೆ, ನಷ್ಟಕ್ಕೆ ಸಾರಿಗೆ ಇಲಾಖೆ ಹೋಗಿದೆ ಅಂತ ಹೇಳ್ಬೋದು. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.